ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗರಿಂದ ಪತ್ರಿಕಾ ಪ್ರಕಟಣೆ. ವಿಡಿಯೋಗಳನ್ನು ಶೇರ್ ಮಾಡೋದು ಶಿಕ್ಷಾರ್ಹ ಅಪರಾಧ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್, ಮೆಸೆಂಜರ್ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡೋದು ಅಪರಾಧ ಅಂತ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕಾಯ್ದೆಯ ಕಲಂ 67A ಐಟಿ ಆಕ್ಟ್ ಪ್ರಕಾರ, ಇನ್ನು ಕಲಂ 228A1 ಐಪಿಸಿ 292ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗಿದೆ. ಮಹಿಳೆಯರ ಘನತೆ ಮತ್ತು ಗೌಪ್ಯತೆಗೆ ಧಕ್ಕೆ ತಂದರೆ ಶಿಕ್ಷೆಯಾಗೋದು ಗ್ಯಾರಂಟಿ. ಸಂತ್ರಸ್ತರು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಕರೆ ಮಾಡಿ ಸಂಪರ್ಕ ಮಾಡಬಹುದು. ಕರೆ ಮಾಡುವ ವ್ಯಕ್ತಿಯ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಅಂತ ಹೇಳ್ತಾರೆ ಬಿಕೆ ಸಿಂಗ್. ಸಂತ್ರಸ್ತರಿಗೆ ಅಗತ್ಯ ನೆರವನ್ನ ಒದಗಿಸಲು ಎಸ್ಐಟಿ ಟೀಮ್ ಕೂಡ ಸಿದ್ಧವಿದೆಯಂತೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗರಿಂದ ಹೊರಬಂದಂತಹ ಪತ್ರಿಕಾ ಪ್ರಕಟಣೆ. ವಿಡಿಯೋಗಳನ್ನು ಶೇರ್ ಮಾಡೋದು ಶಿಕ್ಷಾರ್ಹ ಅಪರಾಧ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್, ಮೆಸೆಂಜರ್ ಯಾವುದರಲ್ಲೂ ಕೂಡ ಹರಡೋದು ಅಪರಾಧ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.